ನನ್ನ ಮೊಬೈಲ್ ಒಂದ್ಸರಿ ಚೆಕ್ ಮಾಡಿಬಿಡಿ. ಬಾನು, ಅನುಮಾನ ಅಂತ ಬಂದ್ರೆ ಎಲ್ರೂ ಒಂದೇ. ಇಲ್ಲ ಬಾನು, ಇಲ್ಲ. ಹಾಗಾದ್ರೆ ಈ ಕೆಲಸ ಯಾರು ಮಾಡಿರ್ಬೋದು? ಇಲ್ಲಿ ತನಕ ಬಾಕಿ ಇರೋದು ಅಂತಂದ್ರೆ ಇವಳು ಮಾತ್ರ. ಯಾಕಮ್ಮ, ಭಾವಜಿಗೆ ಮೊಬೈಲ್ ತೋರ್ಸೋಕೆ ಧೈರ್ಯ ಇಲ್ವಾ? ಅಥವಾ ಇರೋ ಧೈರ್ಯ ಸಾಲ್ತಿಲ್ವಾ? ಆಗ್ಲೇ ನಾನು ಫೇಸ್ ಟು ಫೇಸ್ ಲುಕ್ ಕೊಟ್ನಲ್ಲ, ಹೆದರ್ಕೊಂಡು ನರ್ವಸ್ ಆಗಿ ಹಿಂಗಾಗ್ಬಿಟ್ಟಿದ್ದಾಳೆ. ತೋರ್ಸು. ಗೀತಾ, ನೀನು ಮನೆಯಿಂದ ಆಚೆ ಹೋಗೋದಂತೂ ಪಕ್ಕ. ಸಿತಾರ, ಭಾವಜಿ, ಎಲ್ರು ಮೊಬೈಲು ನೋಡಾಯ್ತು. ಇನ್ನ ಉಳಿದಿರೋದು ನಿನ್ನ ಮೊಬೈಲ್ ಮಾತ್ರ. ನಾನು ತೋರಿಸಿಲ್ಲ. ತಗೊಳ್ಳಿ ಭಾವಜಿ. ಭಾವಜಿ, ಎಲ್ರು ಪಾರದರ್ಶಕವಾಗಿರ್ಬೇಕು ಭಾವಜಿ. ನಾನು ಗೊತ್ತಲ್ಲ ಭಾವಜಿ, ನಾನು ನಿಯತ್ತಲ್ಲಿ ನಾಯಿ, ಸೇವೆಯಲ್ಲಿ ರಾಮನ ಬಂಟ. ನಾನು ಎದೆ ಬಗೆದು ನೋಡಿದ್ರೆ ಭಾವಜಿ, ಅಲ್ಲಿರೋದು ನೀವು ಮತ್ತೆ ನನ್ನ ತಂಗಿ ಅಮ್ಮ. ಚೆಕ್ ಮಾಡಿ, ಬೇಡ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲ, ನಮ್ಮ ಮೊಬೈಲಲ್ಲಿ ಏನಿರುತ್ತೆ ಭಾವಜಿ? ಇದ್ರೆ ನಮ್ಮ ಗುರುಗಳು ಕಾಶಿನಾಥ್ ಸರ್ದು 2 ಸಿನಿಮಾ ಇರ್ಬೋದು. ಅದಕ್ಕೂ ಮಿಗಿಲಾಗಿ ಅದು ಬೇಡ ಬಿಡಿ. ಏನೋ ಇದು?
ನನ್ನ ಫೈಲಲ್ಲಿರೋ ಪ್ರತಿಯೊಂದು ಫೋಟೋನು ನಿನ್ನ ಮೊಬೈಲಲ್ಲಿ ಇದೆ. ಅಲ್ಲ ನನ್ನ ಅಲ್ಲ ಬಾಬುಜಿ, ಇದು ನಿಂದೆ ಮೊಬೈಲು, ನೀನೇ ತೆಗ್ದಿರೋದು. ಎಸ್, ನಿಯತ್ತಿನ ನಾಯಿ ನಿಯತ್ತೇ ಇರು ಅಂತ ಇವತ್ತು ಗೊತ್ತಾಯ್ತು. ಎದೆ ಬೊಗದ್ರೆ ಅದ್ರಲ್ಲಿ ಬರೀ ಮೋಸ ಇರೋದು ಅಂತ ಪತ್ತೆ ಆಯ್ತು. ಈತ ಹೊರಗಡೆಯಿಂದ ಬಂದಿದ್ದಾಳೆ ಅಂತ ತಪ್ಪನ್ನ ಅವಳ ಮೇಲೆ ಆಗ್ತಾ ಇದೆಯಾ? ನೀನು ಈ ಮನೆಗೆ ಹೊರಗಡೆಯಿಂದ ಬಂದಿರೋವನೇ, ಅದು ನನ್ನ ಹಾಳು ಮಾಡಕ್ಕೆ ಅಂತ ಇವತ್ತು ನನ್ಗೆ ಅರ್ಥ ಆಯ್ತು. ಅಲ್ಲ ತಂಗ್ಯಮ್ಮ, ಇಂಥ ಕೆಲ್ಸನ ಮಾಡೋದು ನಾಚಿಕೆಗಲ್ಲ ನಿನಗೆ? ಥು, ನಿನ್ ಜನ್ಮಕ್ಕಿಷ್ಟು. ದುಡ್ಡು ಕೇಳಿದಿದ್ರೆ ಇವ್ರೇನ್ ಕೊಡಲ್ಲ ಅಂತಿದ್ರ ಅಥವಾ ನಾನ್ ಕೊಡಲ್ಲ ಅಂತಿದ್ನ? ಅದೆಲ್ಲ ಬಿಟ್ಟು ಇಂಥ ಮನೆ ಹಾಳು ಕೆಲ್ಸ ಮಾಡೋದಕ್ಕೆ ಹೊರಟಿದ್ಯಲ್ಲ ನಿನ್ನ. ಬಾನು, ಬಾನು ಬಿಡು ಒಂದೇ. ಹೇಗ್ರಿ ಬಿಡ್ಲಿ? ಇವನಿದ್ರೆ ನನ್ ತವರು ನನ್ ಪಕ್ಕದಲ್ಲಿರುತ್ತೆ ಅಂತ ಇವನನ್ನ ಇಟ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ದ. ಕಳಿಸ್ಬಿಡಿ, ಮೊದ್ಲು ಈ ಮನೆ ಹಾಳನ್ನ ಮನೆಯಿಂದ ಕಳಿಸ್ಬಿಡಿ. ಅಂತ ಬದುಕೋ ಬೇಕೇನೋ ನಿನ್ಗೆ? ಈ ಮನೇಲಿ ಕೆಲಸ ಮಾಡೋರ್ಗಿರೋ ನಿಯತ್ತು ನಿನ್ಗಿಲ್ಲ. ಇನ್ನೊಂದು ಸರ್ತಿ ಏನಾರು ಇಂತ ಕೆಲಸ ಮಾಡಿದ್ರೆ ಕೊಂದಾಕ್ಬಿಡ್ತೀನಿ. ನಿನ್ ಮುಖಾನು ನನಗೆ ತೋರಿಸ್ಬೇಡ. ಕ್ಷಮಿಸ್ಬೇಡ್ರಿ, ಇವನನ್ನ ಕ್ಷಮಿಸ್ಬೇಡಿ. ನನಗ್ ಬರ್ತಿರೋ ಕೋಪಕ್ಕೆ. ಬಾನು ಬಿಡು ಬಾನು, ಇಷ್ಟು ವರ್ಷಕ್ಕೆ ಇವತ್ತು ಎಡವಿದನು. ಕೊಟ್ಟಿರೋ ಏಟ್ಗೆ ಜೀವನದಲ್ಲಿ ಇನ್ನೊಂದು ಸರ್ತಿ ಅಂತ ತಪ್ಪು ಮಾಡೋದಿಲ್ಲ. ಮಾಡ್ತೇನೋ? ಅಂಗಿ ಕೈಯಲ್ಲಿ ಹೊಡೆಸ್ಕೊಳ್ಳೋ ದೌರ್ಭಾಗ್ಯ ತಂದ್ಕೊಂಡ್ಬಿಟ್ಟೆ. ಬದುಕೋ ಹೋಗು. ಯಾಕಣ್ಣ ಹೀಗ್ ಮಾಡ್ದೆ? ಗೊತ್ತಾಗ್ತಿಲ್ಲಮ್ಮ. ಗೀತಾ ಮೊಬೈಲಲ್ಲಿ ತಾನೇ ನೀನ್ ಫೋಟೋ ತೆಗ್ದಿದ್ದು. ಹೌದು. ಆದ್ರೆ ಅದೆಲ್ಲ ನಿನ್ನ ಮೊಬೈಲಿಗೆ ಹೇಗ್ ಬರೋದಕ್ ಸಾಧ್ಯ? ದೇವ್ರಿಗೆ ಗೊತ್ತು. ದೇವ್ರ ಜೊತೆಗೆ ನನಗೂ ಗೊತ್ತು ಅತ್ತೆ. ನೆನ್ನೆ ನೀವಿಬ್ರು ಏನೋ ಗುಟ್ಟಾಗಿ ಮಾತಾಡ್ಕೊಂತಿದ್ರಲ್ಲ, ಅದೆಲ್ಲ ನಾನು ಕೇಳಿಸ್ಕೊಂಡೆ ಅತ್ತೆ. ಮಾವನ್ ದೃಷ್ಟಿಲಿ ನನ್ನ ಕೆಟ್ಟೋಳಾಗಿ ಮಾಡ್ಬೇಕಂತ ನಿಮ್ಮ ಉದ್ದೇಶ ಒಳ್ಳೆ ಪ್ಲಾನ್ ಏನೋ ಮಾಡ್ತು. ಆದ್ರೆ ಏನ್ ಮಾಡ್ಲಿ, ಆ ಪ್ಲಾನ್ ಸಂಪೂರ್ಣವಾಗಿ ನಾನ್ ಕೇಳೋ ಹಾಗಾಯ್ತು. ಕೇಳಿಸ್ಕೊಂಡ್ಮೇಲೆ ನಾನು ಸುಮ್ಮನೆ ಇರ್ತೀನಾ? ನನ್ನನ್ನ ನಾನು ಕಾಪಾಡ್ಕೊಬೇಕಲ್ವಾ? ಅದಕ್ಕೆ ನಿನ್ನೆ ರಾತ್ರಿ ತಾರಣ್ಣ ಅಂಕಲ್ ನನ್ನ ಫೋನ್ ಕದ್ಯೋಕ್ಕಿಂತ ಮುಂಚೆ ನಾನು ಅವ್ರ ಫೋನ್ ಕದ್ದೆ. ಏನು? ಹೌದು, ನಂದು ನಿಮ್ದು ಫೋನ್ ಒಂದೇ ಮಾಡೆಲ್ ಅಂತ ನೀವ್ ಅಬ್ಸರ್ವ್ ಮಾಡಿಲ್ಲ, ನಾನ್ ಅಬ್ಸರ್ವ್ ಮಾಡಿದೀನಿ. ಅದನ್ನೇ ನಾನು ಆಸ್ಕೆ ಪಕ್ಕ ಇಟ್ಕೊಂಡಿದ್ದೆ. ಪಾಪ ನೀವು ಅದನ್ನೇ ಹುಷಾರಾಗಿ ಕದ್ರಿ.
ನೀವ್ ಫೋನ್ ಕದೀತಾ ಇರುವಾಗೂ ನಾನ್ ಎಚ್ಚರವಾಗೇ ಇದ್ದೆ, ಅದಕ್ಕೆ ಚೂರ್ ಆಟ ಆಡ್ಸ್ದೆ. ಅಂದ್ರೆ ತಾರಣ ಅಂಕಲ್ ಅವ್ರ ಮೊಬೈಲಿಂದ ಫೋಟೋ ತೆಗೆದ್ರು, ಅವ್ರ ಮೊಬೈಲಿಂದನೇ ಫೋಟೋ ಕಳ್ಸಿದ್ರು. ಅವ್ರ ಮೊಬೈಲ್ನ ಅವರೇ ಕದ್ರು, ಆಮೇಲೆ ಅವ್ರ ಫೋನ್ ತಂದು ನನ್ ಪಕ್ಕ ಇಟ್ರು. ನಾನು ಅಷ್ಟೇ ನಿಯತ್ತಿಂದ ಅವ್ರ ಮೊಬೈಲ್ನ ತಗೊಂಡೋಗಿ ಅವ್ರ ನಿದ್ದೆಗೆ ಹೋದ್ಮೇಲೆ ಅವ್ರ ಪಕ್ಕದಲ್ಲಿಟ್ಟೆ. ಸೊ ನನ್ನ ಸಿಕ್ಕಾಕ್ಸ್ಬೇಕಂತ ನೀವಿಬ್ರು ಪ್ಲಾನ್ ಮಾಡಿದ್ರಿ, ಆದ್ರೆ ನಾನ್ ಅವ್ರನ್ನ ಸಿಕ್ಕಾಕ್ಸ್ದೆ. ಮಳ್ಳಿ ತರ ಆಟ ಆಡ್ತೀಯೇನೆ. ಆ ರೀತಿ ಆಟ ಆಡಿದ್ದು ನೀವು ಅತ್ತೆ. ಈ ಮನೆಯಿಂದ ನನ್ನ ಓಡಿಸ್ಬೇಕನ್ನೋದು ನಿಮ್ ಪ್ಲಾನಾ? ಆದ್ರೆ ಅದಾಗಲ್ಲ ಅತ್ತೆ, ಯಾಕಂದ್ರೆ ನನಗೂ ಬುದ್ಧಿ ಇದೆ. ನಮ್ಮ ಮನೆ ನನಗೇನ್ ಕಲ್ಸಿಲ್ಲ ಅಂದ್ರು ಒಬ್ಬಂಟಿಯಾಗಿ ಹೋರಾಡೋದನ್ನ ತುಂಬಾ ಚೆನ್ನಾಗಿ ಕಲ್ಸಿದೆ. ಸ್ವಾಭಿಮಾನ ಬೆಳೆಸಿದೆ. ಬಿದ್ದ ಜಾಗದಲ್ಲಿ ಎದ್ ನಿಲ್ಲೋದ್ ನನಗೂ ಚೆನ್ನಾಗ್ ಗೊತ್ತು. ನಾಟಕ ಮಾಡ್ತೀಯಾ? ನಾಟಕ ಮಾಡಿರೋರು ನೀವು ಅತ್ತೆ. ಗೀತಾ, ಈ ಫೈಲ್ ಎತ್ತಿಡಮ್ಮ. ನಾಟಕ. ಅಣ್ಣ, ಈ ಮನೆ ಸೊಸೆನ ಅನುಮಾನಿಸಬಾರ್ದು. ನಾಟಕ. ಎಲ್ರೂ ಮೊಬೈಲ್ನ ಚೆಕ್ ಮಾಡಿಸಿದ್ದು ನಾಟಕ. ಅನುಮಾನದ ಮುಂದೆ ಎಲ್ರೂ ಒಂದೇ ಅಂತ ಡೈಲಾಗ್ ಹೊಡೆದ್ರಲ್ಲ, ಅದು ನಾಟಕ. ಇಂತ ಕೆಲ್ಸ ಮಾಡ್ತೀಯ ಅಣ್ಣ ಅಂತ ತಾರಣ್ಣ ಅಂಕಲ್ ಕೆನ್ನೆ ಹೊಡೆದಿದ್ದು ನಾಟಕ. ಇದೆಲ್ಲವೂ ನೀವು ಮಾಡಿದ ನಾಟಕ. ನೀವ್ ಆಡ್ತಿರೋ ನಾಟಕದಲ್ಲಿ ನಿಮ್ ಚಿತ್ರಕಥೆಗೆ ಈ ಗೀತಾ ಪಾತ್ರ ಯಾವತ್ತೂ ಹೊಂದಲ್ಲ. ಹುಷಾರಾಗಿರಿ ಅತ್ತೆ. ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ತಿಂಡಿ ತಿನ್ನಿ ಅತ್ತೆ. ಕಣ್ಮಣಿ ಪೊಂಗಲ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.